ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಪೂಂಜಲ್ಕಟ್ಟೆ ಸ್ಟೇಷನ್ ಹತ್ರ ಇದ್ದೀನಿ. ಪೂಂಜಲ್ಕಟ್ಟೆಗೆ ಸ್ಟೇಷನ್ಗೆ ಬರಬೇಕಿತ್ತು. ನಮ್ಮದೊಂದು ಮೊಬೈಲ್ ಮಿಸ್ ಆಗಿತ್ತು. ಅದನ್ನು ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ 24 ಗಂಟೆ ಒಳಗೆ ನಮ್ಮ ಕೈಗೆ ಅದನ್ನು ತಲುಪಿಸಿಕೊಟ್ಟಿದ್ದಾರೆ. ಇವರು ಓಮನ ಅಂತ ಹೇಳಿ, ಅಂದರೆ ಅತ್ಯಂತ ಜನಪ್ರಿಯ ಒಬ್ಬರು ಠಾಣಾಧಿಕಾರಿ. ಇವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವರ್ಕ್ ಮಾಡಿದರು. ಅಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿರೋರು. ಆಟೋ ಚಾಲಕರಿಗೆ, ನಾನು ಆಟೋ ಚಾಲಕನಾಗಿದ್ದೇನೆ, ತುಂಬ ಹೆಲ್ಪ್ ಮಾಡಿರೋರು. ಅಂದರೆ ಈ ಮೊಬೈಲ್ ವಿಷಯದಲ್ಲಿ ಅಷ್ಟೇ, ಸಾಮಾನ್ಯ ಒಬ್ಬ ರಿಕ್ಷಾ ಡ್ರೈವರ್ಗೆ ಕೂಡ ಈ ಸ್ಟೇಷನಲ್ಲಿ ಎಷ್ಟು ರೆಸ್ಪಾನ್ಸ್ ಸಿಕ್ಕಿತ್ತು, ಏನೆಲ್ಲ ಪ್ರೋಗ್ರಾಮ್ ಆಯಿತು ಅಂತೇಳಿ ನೋಡ್ಕೊಂಡು ಬರೋಣ. ಅಂದರೆ ಇವ್ರ ಪ್ರಚಾರಕ್ಕಾಗಿ ಇವರನ್ನು ಒತ್ತಾಯ ಮಾಡಿ 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 ಯಾವುದೇ ಪ್ರಚಾರ ನಾನು ಮಾಡಲ್ಲ ಅಂಥೇಳಿ ಕೇಳ್ಕೊಂಡರು. ಅದು ನಾನು ಬಿಡಲಿಲ್ಲ. ನೀವು ಒಮ್ಮೆ ನಮ್ಮ ವಿಡಿಯೋ ಮುಂದೆ ಬರಬೇಕು, ಕ್ಯಾಮ್ರಾ ಮುಂದೆ ಬರಬೇಕು ಅಂತ ಹೇಳಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಮೇಡಮ್, ನಿಮಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ಏನು ಹೇಳ್ತೀರಾ? ಈ ಮೊಬೈಲ್ ಒಂದು 24 ಗಂಟೆ ಕೂರಿಸಿದ್ದೀರಾ, ಏನು ಹೇಳ್ತೀರಾ? ಲೊಕೇಶನ್ ಪ್ರಕಾರ ನಾನೇ ಖುದ್ದು ಹೋಗಿ ಆ ಮೊಬೈಲನ್ನು ಮನೆಯಿಂದ ತೊಗೊಂಡು ಬಂದು ಕೊಟ್ಟಿರ್ತೀನಿ. ಏನೇ ಆಗಲಿ ಖುಷಿಯಾಗಿದೆ. ಯಾಕೆಂತಂದರೆ ಇವರು ಇದರ ಮೊದಲು ನಾನು ಇವರಿಗೆ ತುಂಬ ಆಭಾರಿ. ಯಾಕೆಂತಂದರೆ 2-3 ಸರಿ ನನಗೆ ಇವರೇ ಖುದ್ದು ಸನ್ಮಾನ ಎಲ್ಲ ಮಾಡಿದರು, ಒಳ್ಳೊಳ್ಳೆ ಕೆಲಸ ಮಾಡಿದ್ದಕ್ಕೆ. ಏನೇ ಬೇಡ, ಇದೆಲ್ಲ ಬೇಡ ಅಂತಂದ್ರೂ ಒತ್ತಾಯಪೂರ್ವಕವಾಗಿ ನನ್ನನ್ನು ಕರ್ಕೊಂಡು ವಿಡಿಯೋ ಮುಂದೆ ಬಂದಿದ್ದಾರೆ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಏನಿಲ್ಲ, ನಿಮ್ಮ ಒಳ್ಳೆಯ ವಿಚಾರಕ್ಕಾಗಿ. ಅಂದರೆ ಇಲ್ಲಿ ಸ್ಟೇಷನು, ಇಲ್ಲಿರೋ ಎಲ್ಲ ಪೊಲೀಸರು ಕೂಡ ನಮಗೆ ಅತ್ಯಂತ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಎಲ್ಲ ಸಿಬ್ಬಂದಿಗಳು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಅತ್ಯಂತ ಜನಪ್ರಿಯ ಒಂದು ಸ್ಟೇಷನ್ ಅಂತ ಹೇಳಿಕ್ಕೆ ನನಗೆ ಖುಷಿ ಆಗ್ತದೆ. ಪೂಂಜಲ್ಕಟ್ಟೆ ಸ್ಟೇಷನ್ಗೆ ಯಾವತ್ತೂ ಕೂಡ ನಾನು ಆಭಾರಿಯಾಗಿರ್ತೇನೆ. ಹಾಗೆ ರಾಜ್ಯ ಗೃಹ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ, ಪೊಲೀಸ್ಗಳಿಗೆ, ಎಲ್ಲರಿಗೂ ಕೂಡ, ಎಲ್ಲ ಮೇಲಾಧಿಕಾರಿಗಳಿಗೆ ವಂದನೆಗಳನ್ನು ಹೇಳ್ತಾ, ಎಲ್ಲ ಮೊಬೈಲ್ಗಳಿರ್ಬೋದು, ಎಲ್ಲ ಅಪರಾಧ ಕೃತ್ಯಗಳ ವ್ಯವಸ್ಥಿತವಾಗಿ ಯಶಸ್ಸು ಕಾಣಲಿ, ಅಂದರೆ ಅದರ ಅಂತಿಮ ಚುಕ್ಕಿ ಅದಕ್ಕೆ ಸಿಗಲಿ ಅಂತ ಹೇಳುವಂಥ ವಿಚಾರದೊಂದಿಗೆ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಹಿಂದೆ ನನ್ನ ಮಿಸ್ಸೆಸ್ ಪೂಂಜಲ್ಕಟ್ಟೆ ಕಡೆ ಹೋಗುವಾಗ ಮೊಬೈಲ್ ಮಿಸ್ ಆಗಿತ್ತು. ಬಸ್ಸಲ್ಲಿ ಅದು ಮಿಸ್ ಆಗಿತ್ತು. ಹೇಗೆ ಮಿಸ್ ಆಯಿತು, ಏನು ಮಿಸ್ ಆಯಿತು ಅಂತ ಹೇಳುವಂಥದ್ದು ನಮಗೇನು ಮಾಹಿತಿ ಇಲ್ಲ. ಆದರೆ ನಮಗೆ ಮೊಬೈಲ್ ಮತ್ತೆ ಕೈಗೆ ಸಿಕ್ಕಿದೆ. ಈ ಬಗ್ಗೆ ರಾಜ್ಯ ಗೃಹ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳುವಂಥ ವಿಚಾರವಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ನಮ್ಮ ಮೊಬೈಲ್ ಮಿಸ್ ಆದ ತಕ್ಷಣ ನನ್ನ ಮಿಸ್ಸೆಸ್ ಶಾಲೆ ಕಡೆ ಪೂಂಜಲ್ಕಟ್ಟೆಗೆ ಹೋಗಿದ್ದು. ಅಲ್ಲಿ ಪ್ರಾಂಶುಪಾಲರ ಹತ್ರ ವಿಚಾರವನ್ನು ಹೇಳಿದ ತಕ್ಷಣ ಪೂಂಜಲ್ಕಟ್ಟೆಯ ಜನಪ್ರಿಯ ಪ್ರಾಂಶುಪಾಲರು, ಪೂಂಜಲ್ಕಟ್ಟೆ ಶ್ರೀ ನಾರಾಯಣಗುರು ವಸತಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಸಂತೋಷ್ ಸರ್ ಅವರು ತಕ್ಷಣ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡುವ, ಮೊಬೈಲ್ ಮಿಸ್ಸಿಂಗ್ ಆಗಿ ಇದೆ ಅಂತ ಹೇಳುವಂತಹ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡುವ ಅಂತ ಹೇಳುವಂಥ ವಿಚಾರವಾಗಿ ಸ್ವತಃ ತಾನೇ ಕಂಪ್ಲೇಂಟನ್ನು ಬರೆದು ಕೊಡ್ತಾರೆ. ಜೊತೆಗೆ ಅವರ ಸಹೋದ್ಯೋಗಿಗಳನ್ನು ಠಾಣೆಗೆ ಕಳಿಸಿಕೊಡ್ತಾರೆ. ಬಹುಶಃ ಅತ್ಯಂತ ಸಂತೋಷದ ವಿಚಾರ. ಯಾಕೆಂದರೆ ಪ್ರಾಂಶುಪಾಲರು ಕೂಡ ಮೊಬೈಲ್ ಮಿಸ್ಸಿಂಗ್ನ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿರುವಂಥದ್ದು. ಜೊತೆಗೆ ಸಹಕಾರವನ್ನು ಮಾಡಿರ್ತಕ್ಕಂತಹ ಮಯೂರ್ ಸರ್ ಇರ್ಬೋದು, ಸುಬ್ರಹ್ಮಣ್ಯ ಸರ್ ಇರ್ಬೋದು, ಇವರಿಗೆ ಕೂಡ ನಾನು ಧನ್ಯವಾದವನ್ನು ಹೇಳಬೇಕಾಗ್ತದೆ. ನಾನು ಕೂಡ ಪ್ರಯತ್ನವನ್ನು ನಿಲ್ಲಿಸಿರಲಿಲ್ಲ. ತಕ್ಷಣ ಮೊಬೈಲ್ ಮಿಸ್ ಆದ ತಕ್ಷಣ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರ್ತಕ್ಕಂತಹ ಠಾಣಾಧಿಕಾರಿ ಪ್ರದೀಪ್ ಕೊಲ್ಲಿ ಅವರನ್ನು ಕಾಲ್ ಮಾಡಿ ಮನವಿಯನ್ನು ಮಾಡಿದ್ದೆ. ತಕ್ಷಣ ತಾಂತ್ರಿಕ ಸಹಕಾರವನ್ನು ಕೂಡ ನನಗೆ ಅವರು ಕೊಟ್ಟರು. ಮತ್ತು ಪೂಂಜಲ್ಕಟ್ಟೆಯಲ್ಲಿ ಯಾರು ಠಾಣಾಧಿಕಾರಿ ಅಂತ ಹೇಳುವಂತಹ ಮಾಹಿತಿಯನ್ನು ಹುಡುಕ್ತಾ ಹೋದಾಗ ಅಲ್ಲಿ ಈ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಠಾಣಾಧಿಕಾರಿ ಆಗಿರತಕ್ಕಂತಹ ಓಮನ ಅವರು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ನನಗೆ ಸಿಕ್ಕಿತು. ತಕ್ಷಣ ಫೋನ್ ಮಾಡಿದಾಗ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಮಾಡಿದರು. ಮೊಬೈಲನ್ನು ನನಗೆ 24 ಗಂಟೆಯೊಳಗೆ ಹುಡುಕಿ ಕೊಡುವಂಥ ವ್ಯವಸ್ಥೆಯನ್ನು ಠಾಣಾಧಿಕಾರಿ ಓಮನ ಮತ್ತು ಅವರ ಸಿಬ್ಬಂದಿಗಳು ಮಾಡಿದ್ದಾರೆ. ಅತ್ಯಂತ ಸಂತೋಷದ ವಿಚಾರ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂತೇಳಿದರೆ ಪೊಲೀಸ್ ಇಲಾಖೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದಾಗ ನಾವು ಅದನ್ನು ಹೇಳಲೇಬೇಕಾಗ್ತದೆ. ನನಗೆ ಮೊಬೈಲ್ ಸಣ್ಣ ರೇಟಿದ್ದಾದರೂ ಕೂಡ ಅದರಲ್ಲಿರುವಂತಹ ಫೋಟೋಗಳ ಅಗತ್ಯ ಇತ್ತು. ಆದರೆ ಮಿಸ್ ಆದವರು ಕೂಡ ಅದನ್ನು ತಲುಪಿಸಿಕೊಡ್ಬೇಕಿತ್ತು. ಒಂದು ಪೊಲೀಸ್ ಜೀಪು ಅವರ ಮನೆ ಬಾಗಿಲಿಗೆ ಬಂದು ಲೊಕೇಶನ್ ಹುಡ್ಕೊಂಡು ಬಂದು
ಹೇಳಿ ಬಂದ ನಂತರ ಅದನ್ನು ಕೊಡುವಂಥದ್ದು ಅಷ್ಟು ಸೂಕ್ತ ಅಂತೇಳಿ ಅನಿಸೋದಿಲ್ಲ. ಅವರು ಒಂದು ವೇಳೆ ಪ್ರಾಮಾಣಿಕವಾಗಿ ಕೊಟ್ಟಿದ್ದರೆ, ನಮ್ಮ ಹತ್ರ ಉಂಟು ಅಂತೇಳಿ ಕೊಟ್ಟಿದ್ದರೆ, ನಾವು ಅವರಿಗೆ ಏನಾದರೂ ಒಂದು ಸಣ್ಣ ಕೊಡುಗೆಯನ್ನು ಕೊಡ್ಬೋದಿತ್ತು, ಅಥವಾ ಲೈಫ್ ಲಾಂಗ್ ಅವರಿಗೆ ಒಂದು ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲರೂ ಒಂದು ಮಾಧ್ಯಮದವರು ಕೂಡ ಪ್ರಶಂಸೆ ಮಾಡ್ತಾಯಿದ್ರು. ಆದರೂ ಏನೇ ಇರಲಿ, ಆ ಮೊಬೈಲನ್ನು ತುಂಬ ಸಲ ರಿಂಗ್ ಮಾಡಿದ್ವು. ನಾವು ರಿಂಗ್ ಮಾಡಿದರೆ ಎತ್ತ ಇರಲಿಲ್ಲ. ಮತ್ತು ಇಲಾಖೆಯಿಂದ ನಮಗೆ ಮಾಹಿತಿ ಬಂತು, ಈ ಕಡೆ ಇಂಥ ಕಡೆ ಇದೆ, ಮೊಬೈಲ್ ನಿಮಗೆ ಸಿಗ್ತದೆ, ರಿಂಗ್ ಆಗ್ತಾ ಇದೆ, ಆಗಾಗ ನೀವು ರಿಂಗ್ ಮಾಡಬೇಡಿ, ಮತ್ತು ಸ್ವಿಚ್ ಆಫ್ ಮಾಡಿದರೆ ಕಷ್ಟ ಅಂತ ಹೇಳುವಂಥ ವಿಚಾರ ಬಂತು. ಪುಣ್ಯಕ್ಕೆ ಅವರು ಮಾರನೇ ದಿವಸ, ಅಂದರೆ ಮೊಬೈಲ್ ಮಿಸ್ ಆದ ಮಾರನೇ ದಿವಸ ಅವರು ಅದನ್ನು ಸ್ವಿಚ್ ಆಫ್ ಮಾಡಿದರು, ಸಿಮ್ಮನ್ನು ತೆಗೆದಿದ್ರು, ಸಿಮ್ಮನ್ನು ಜಜ್ಜಿದ್ರು. ಠಾಣಾಧಿಕಾರಿಯವರು ಹುಡ್ಕೊಂಡು ಹೋಗುವಾಗ ಆ ಲೊಕೇಶನಲ್ಲಿ ಒಟ್ಟು 5 ಮನೆಗಳಿದ್ದಾಗ ಅಲ್ಲಿ 3 ಮನೆಗಳು ಮಾತ್ರ ಓಪನ್ ಇತ್ತು, 2 ಮನೆಗಳು ಬಂದಾಗಿತ್ತು. ಆ 2 ಮನೆಯಲ್ಲಿ ಇದೆ ಅಂತ ಹೇಳುವಂಥದ್ದು ಇವ್ರಿಗೆ ಪಕ್ಕ ತಿಳಿದಿತ್ತು. ಆದರೆ ಉಳಿದ ಮನೆಗಳಲ್ಲಿ ಹೇಳಿ ಬಂದಿದ್ದರು, ಇದೇ ಲೊಕೇಶನಲ್ಲಿದೆ, ನಾವೇ ಬಂದು ನಾಳೆ ಸರ್ಚ್ ಮಾಡುವ ಬದಲು ನೀವು ಅದನ್ನು ಠಾಣೆಗೆ ತಂದು ಕೊಡಬೇಕು, ನಿಮ್ಮ ಹತ್ರ ಇದೆಯೋ, ಹತ್ತಿರ ಮನೆಯವರ ಹತ್ರ ಇದೆಯೋ ಅಂತ ಹೇಳುವಂಥ ಮಾಹಿತಿ ನಾವು ಮತ್ತೆ ಹುಡುಕಿದ ನಂತರ ಗೊತ್ತಾಗುವಾಗ ಆಗಬಾರ್ದು. ತಕ್ಷಣ ನೀವು ತಂದು ಕೊಡಬೇಕು ಅದನ್ನು, ಈ ಲೊಕೇಶನ್ ಇದೆ ಅಂತ ಹೇಳುವಂಥ ಮಾಹಿತಿಯನ್ನು ಸ್ಪಷ್ಟವಾಗಿ ಅವರು ಅವರದ್ದೇ ನುಡಿಗಳಲ್ಲಿ ಹೇಳಿದರು. ಓಮನ್ ಅವರು ಹೇಳಿ ನನಗೆ ಅಲ್ಲಿಂದಲೇ ಕಾಲ್ ಮಾಡಿದರು. ಎಷ್ಟು ಒಳ್ಳೆಯ ಒಂದು ಠಾಣಾಧಿಕಾರಿ ನೋಡಿ. ಒಬ್ಬ ರಿಕ್ಷಾ ಚಾಲಕನಿಗೆ ಕೂಡ ಇಂಥ ಸ್ಪಂದನೆ ಸಿಗ್ತದೆ ಅಂತ ಹೇಳಿದರೆ ಅದು ಅತ್ಯಂತ ಸಂತಸದ ವಿಚಾರ. ಯಾಕೆಂತೇಳಿದರೆ ಅಲ್ಲಿಂದಲೇ ಆ ಸ್ಪಾಟಿಂದಲೇ ಕಾಲ್ ಮಾಡಿದರು ನನಗೆ, ಹೀಗೆ ವಿಚಾರ ಆಗಿದೆ, ಇಲ್ಲಿ ಬಂದಿದ್ದೇವೆ, ಹೇಳಿ ಬಂದಿದ್ದೇವೆ, ಇದ್ರೆ ಅವರು ತಂದು ಕೊಡ್ತಾರೆ ಅಂತ ಹೇಳುವಂಥ ನಾವು ನೆನೆಸಿದಾಗೆ ಆಯಿತು. ಆ ಕೆಲಸಕ್ಕೆ ಹೋಗಿದ್ದವರು ಯಾವುದೋ ಉದ್ಯೋಗ ನಿಮಿತ್ತ ಹೊರಗೆ ಹೋಗಿದ್ದಂಥ ಮನೆಯವರು, ಆದರೆ ನಮ್ಮ ಮೊಬೈಲ್ನ ಹಿಂದೆ ಒಂದು ನಂಬರ್ ಇತ್ತು, ನಮ್ಮ ಸಂಬಂಧಿ ರಮ್ಯಾ ಅವರ ನಂಬರ್ ಇತ್ತು. ಆ ನಂಬರ್ಗೆ ಕಾಲ್ ಮಾಡಿ ಮೊಬೈಲ್ ನಮ್ಮ ಹತ್ರ ಇದೆ, ನಾವು ಎಲ್ಲಿ ಕೊಡಬೇಕು ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾರೆ. ತಕ್ಷಣ ನಾನು ಹೇಳಿದೆ, ನೀವು ಮುಂದೆ ಕೊಟ್ಟಿದ್ರೆ ಆಗ್ತಿತ್ತು, ನೀವು ಸ್ಟೇಷನಲ್ಲಿ ಅದನ್ನು ತಂದು ಒಪ್ಪಿಸಿಬಿಡಿ ಅಂತ ಹೇಳುವಂಥ ವಿಚಾರವನ್ನು ಹೇಳಿದೆ. ಅವರು ಮತ್ತೆ ಹೇಳ್ತಾರೆ, ಅದನ್ನು ಮಕ್ಕಳು ಆಟಾಡಿ ಸಿಮ್ಮನ್ನೆಲ್ಲ ತೆಗೆದು ಜಜ್ಜಿದ್ದಾರೆ, ಅದಕ್ಕೆ ನಾವೆಂತ ಮಾಡಬೇಕು ಅಂತ ನಾನು ಹೇಳಿದೆ. ಸಿಮ್ ಜಜ್ಜಿದ್ರೆ ತೊಂದರೆ ಇಲ್ಲ, ನಮಗೆ ಸೆಟ್ಟನ್ನು ಮಾತ್ರ ಕೊಡಿ ಅಂತೇಳಿ. ಹಾಗೆ ಮತ್ತೆ ಮೊಬೈಲನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಯಾರೂ ಕೂಡ ಅಷ್ಟೇ ಬಿದ್ದು ಸಿಕ್ಕಿದ ವಸ್ತುವನ್ನು ಹಿಂದಿರುಗಿಸಿದಾಗ ಅದೊಂದು ಸಂತಸವೇ ಬೇರೆ. ಹಿಂದಿರುಗಿಸದೆ ಮತ್ತೆ ಅದನ್ನು ಈ ರೀತಿ ಹಿಂದಿರುಗಿಸುವಾಗ ಎಲ್ಲರಿಗೂ ಕೂಡ ನೋವಾಗ್ತದೆ. ಹಾಗಾಗಿ ಮೊಬೈಲನ್ನು ಹಿಂದಿರುಗಿಸಿದವರಿಗೆ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಅದೇ ಅಲ್ಲದೆ ಅದೇ ದಿವಸ ನನ್ನ ಮಿಸ್ಸೆಸ್ನ ಜೊತೆಯಾಗಿರ್ತಕ್ಕಂಥ ನನ್ನ ಸಹೋದರಿ ಮೋಹಿನಿಯವರಿಗೆ, ಹಾಗೆ ಸಂಬಂಧಿ ಅನಿತಾಕ್ಕ ಅವರಿಗೆ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಅದೇ ಅಲ್ಲದೆ ತಾಂತ್ರಿಕವಾಗಿ ಸಹಕರಿಸಿದ ಪ್ರದೀಪ್ ಕೊಲ್ಯ ಅವರಿಗೆ, ಹಾಗೆ ನನ್ನೊಂದಿಗೆ ಜೊತೆಯಾಗಿ ಇರ್ತಕ್ಕಂತಹ ಸುಬ್ರಹ್ಮಣ್ಯ ಸರ್ ಮತ್ತು ಮಯೂರ್ ಸರ್ ಕುಂಜಲಕಟ್ಟೆ, ಹಾಗೆ ಪ್ರಾಂಶುಪಾಲರು ಸಂತೋಷ್ ಸರ್ ಶ್ರೀನಾರಾಯಣಗುರು ವಸತಿ ಶಾಲೆ ಕುಂಜಲಕಟ್ಟೆ, ಇವರಿಗೆ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಅತ್ಯಂತ ಸಂತೋಷ ಆಯಿತು ನನಗೆ ಈ ದಿವಸ. ಇವತ್ತು ನಾನು ಸುಮಾರು ದಿವಸದಿಂದ ನನಗೆ ಮೊಬೈಲ್ ಸಿಕ್ಕಿದರೂ ಕೂಡ ಅದನ್ನು ತಗೊಳ್ಳಿಕ್ಕೆ ಅಂತೇಳಿ ಹೋಗುವಂಥ ಪರಿಸ್ಥಿತಿ ನನ್ನಲ್ಲಿ ಇರಲಿಲ್ಲ. ಇವತ್ತು ಹೋಗಿ ಆ ಮೊಬೈಲನ್ನು ತಗೊಳ್ಳುವಂಥ ಒಂದು ವ್ಯವಸ್ಥೆ ಆಯಿತು. ನಮಗೆ ಒಳ್ಳೆಯ ಆತಿಥ್ಯವನ್ನು ಮಾಡಿರ್ತಕ್ಕಂತಹ ಪೂಂಜಲಕಟ್ಟೆ, ಅಂದರೆ ಜಿಲ್ಲೆಗೆ ಎಲ್ಲ ಸ್ಟೇಷನ್ಗಳು ಮಾದರಿಯಾಗಿದ್ದರೆ ಪೂಂಜಲಕಟ್ಟೆ ಇನ್ನಷ್ಟು ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂತಹ ಠಾಣೆ ಅಂತ ಹೇಳ್ಬೋದು. ಎಲ್ಲ ಠಾಣೆಗಳ ಪರಿಚಯ ನನಗೆ, ಬಹುತೇಕ ಠಾಣೆಗಳ ಪರಿಚಯ ನನಗಿದೆ. ಆ ಠಾಣೆಗಳಲ್ಲಿ ಹೋದಾಗ ಆಗುವಂತಹ ರೆಸ್ಪಾನ್ಸು, ಇಲ್ಲಿ ಆಗಿರ್ತಕ್ಕಂತಹ ರೆಸ್ಪಾನ್ಸು ತುಂಬ ಸಂತೋಷ ಆಯಿತು. ಯಾಕೆಂತೇಳಿದರೆ ಪೊಲೀಸ್ ಇಲಾಖೆ ಯಾರಿಗೆ ಬೇಕಿದ್ರೂ ಕೂಡ ಫಸ್ಟ್ ಕೇಳೋದು ಪೊಲೀಸ್ ಇಲಾಖೆಯ ಸೆಕ್ಯೂರಿಟಿ. ಆದ ಕಾರಣ ಪೊಲೀಸ್ ಇಲಾಖೆ ಬಗ್ಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಪೊಲೀಸರ ಬಗ್ಗೆ ಗೌರವ ಇರಲಿ. ಪೊಲೀಸರು ಕೆಟ್ಟವರು ಒಳ್ಳೆಯವರು ಅಂತ ಹೇಳುವಂತಹ ಭೇದ ಭಾವಗಳಿದ್ದರೆ ಅದು ನಮ್ಮ ನಡವಳಿಕೆಗೆ ಬಿಟ್ಟದ್ದು ಅಂತ ಹೇಳುವಂಥ ವಿಚಾರಗಳೊಂದಿಗೆ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.